ನೀವು ವರ್ಡ್ ಬೈ ವರ್ಡ್ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಫ್ಲೂಯೆಂಟ್ ಬರ್ತಾ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಚಂಕ್ ಮೆಥಡ್ ಆಫ್ ಸ್ಪೀಕಿಂಗ್ ಇಂಗ್ಲಿಷ್. ಸೊ ಏನಪ್ಪ ಚಂಕ್ ಮೆಥಡ್ ಆಫ್ ಸ್ಪೀಕಿಂಗ್ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು ನೀವು ಅನ್ಕೊತಾ ಇದ್ದೀರಾ. ಸೊ ಅದನ್ನು ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲರೂ ಕೂಡ ಎಂಡ್ವರೆಗೂ ನೋಡಿ, ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಈಗ ನಾನು ಒಂದು ವಿಷಯ ನಿಮಗೆ ನೆನಪಿಸೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಸೊ ಇಲ್ಲಿ ಇಂಗ್ಲಿಷ್ ಮಾತನಾಡುವಾಗ ನೇಟಿವ್ ಲರ್ನರ್ಸ್ ಆರ್ ನೇಟಿವ್ ಸ್ಪೀಕರ್ಸ್ ಅವರು ವರ್ಡ್ಸ್ ಮಾತಾಡೋದಿಲ್ಲ, ಅವರು ರೆಡಿಮೇಡ್ ಸೆಂಟೆನ್ಸಸ್ ಮಾತಾಡ್ತಾರೆ. ಸೊ ದಟ್ ಅವರ್ ಪ್ರೊನೌನ್ಸಿಯೇಷನ್ ಫುಲ್ ಕ್ಲಿಯರ್ ಆಗಿರುತ್ತೆ, ಮತ್ತು ಅವ್ರಿಗೆ ಫಿಯರ್ ಇಲ್ಲ, ಮತ್ತು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಸೊ ನಾವು ಕೂಡ ನಮ್ಮ ಭಾಷೆ, ನಾವೀಗ ಕನ್ನಡ ಮಾತಾಡ್ತೀವಿ, ನಾವೇನು ಮಾಡ್ತೀವಿ, ಯಾವುದೇ ಪದಗಳು ಮಾತಾಡೋಲ್ಲ, ನಾವು ವಾಕ್ಯ ಮಾತಾಡ್ತೀವಿ. ಸೊ ಇದೇ ರೀತಿ ನೀವು ವಾಕ್ಯ ಮಾತಾಡಿದರೆ ಇಂಗ್ಲಿಷ್ ನಿಮಗೆ ಫ್ಲೂಯೆಂಟ್ ಆಗುತ್ತೆ. ಸೊ ಈ ರೀತಿ ವಾಕ್ಯ ನಾವು ಮಾತಾಡ್ಬೇಕಂತಂದ್ರೆ ನಾವು ಚಂಕ್ಸ್ ಬಗ್ಗೆ ನಾವು ಕಲಿಬೇಕು. ಯಾವ ರೀತಿ ನೇಟಿವ್ ಸ್ಪೀಕರ್ಸ್ ರೆಡಿಮೇಡ್ ಸೆಂಟೆನ್ಸ್ ಮಾತಾಡ್ತಾರೆ, ನಾವು ಕೂಡ ಅದೇ ರೀತಿ ರೆಡಿಮೇಡ್ ಸೆಂಟೆನ್ಸ್ ಮಾತಾಡಬೇಕು. ಸೊ ಹಾಗಾದ್ರೆ ಚಂಕ್ಸ್ ಅಂತಂದ್ರೆ ಏನು ಅಂತಂದ್ರೆ, ಚಂಕ್ಸ್ ಅಂತಂದ್ರೆ ಒಂದು ಸಣ್ಣ ವಾಕ್ಯಗಳು, ಅಂದ್ರೆ ರೆಡಿಮೇಡ್ ಸ್ಮಾಲ್ ಸೆಂಟೆನ್ಸಸ್, ಅಥವಾ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇದನ್ನು ನಾವು ಫ್ರೇಸಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಾವು ಫ್ರೇಸಸ್ ಅನ್ನು ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಮಾತಾಡಿದ್ರೆ ಅದನ್ನೇ ನಾವು ಚಂಕ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನೋಡಿ, ನಾವು ಹೇಗೆ ಮಾತಾಡ್ತೀವಿ, ಹೇಗೆ ತಪ್ಪಾಗಿ ಮಾತಾಡ್ತೀವಿ ಗೊತ್ತಾ? ಸೊ ಈಗ ನಾನು ಒಂದು ಚಂಕ್ ಕೊಡ್ತೀನಿ, ನಾವು ಹೇಗೆ ಮಾತಾಡ್ತೀವಿ ಗೊತ್ತಾ? ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದು ಮಾತಾಡಿದ್ರೆ ಇದು ವರ್ಡ್ ಬೈ ವರ್ಡ್ ನಾವು ಮಾತಾಡ್ತೀವಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಸಾಧಾರಣವಾಗಿ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಇದೇ ರೀತಿ ರೀಡಿಂಗ್ ಮಾಡ್ತಾರೆ. ಸೊ ಆದರೆ ಚಂಕ್ ಮೆಥಡ್ ಅಲ್ಲಿ ಮಾತಾಡುವಾಗ ಇದೆಲ್ಲವನ್ನು ಒನ್ಸ್ ಹೇಳ್ಬಿಡ್ಬೇಕು, ಒಂದೇ ಸಲ ನಾವು ಹೇಳ್ಬಿಡ್ಬೇಕು. ಇದನ್ನು ಒನ್ಸ್ ಅಟ್ ಎ ಟೈಮ್ ಇದನ್ನು ಹೇಳ್ಬೇಕು. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಈ ರೀತಿ ಹೇಳಿದ್ರೆ ಇದು ಚಂಕ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೆ ಅದು ಚಂಕ್ ಆಗಲ್ಲ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳಿದ್ರೆ ಅದು ಒಂದು ಚಂಕ್ ಆಗುತ್ತೆ. ಈ ರೀತಿ ನಾವು ಚಂಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇಂಗ್ಲಿಷ್ ಮಾತಾಡಿದ್ರೆ ಸೊ ನಮ್ಮ ಇಂಗ್ಲಿಷ್ ಫಾಸ್ಟ್ ಆಗುತ್ತೆ, ನ್ಯಾಚುರಲ್ ಆಗಿರುತ್ತೆ, ಮತ್ತೆ ತುಂಬಾ ಫ್ಲೂಯೆಂಟ್ ಆಗಿ ಕೂಡ ಇರುತ್ತೆ. ಸೊ ಇಂತಹ ನಾವು ಚಂಕ್ಸ್ ಅಂದ್ರೆ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂತಹ ಕೆಲವೊಂದು ಚಂಕ್ಸ್ ಅನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ಆ ಚಂಕ್ಸ್ ಇಂದ ಮತ್ತೆ ನಾವು ಯಾವ ರೀತಿ ಸೆಂಟೆನ್ಸಸ್ ಅನ್ನು ಕೂಡ ಮಾಡೋದು ಕಲ್ತ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾವೇನ್ ಮಾಡಬೇಕು, ಚಂಕ್ಸ್ ಅನ್ನು ಕಲಿಬೇಕು. ಅಂದ್ರೆ ಒಂದು ಸ್ಮಾಲ್ ಸೆಂಟೆನ್ಸ್, ಅಂದ್ರೆ ಇದು ಕಂಪ್ಲೀಟ್ಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅಲ್ಲ. ಚಂಕ್ ಅಂತಂದ್ರೆ ಇದು ಇನ್ಕಂಪ್ಲೀಟ್ ಇರುತ್ತೆ. ಸಮ್ಟೈಮ್ಸ್ ಇದು ಫುಲ್ ಮೀನಿಂಗ್ ಕೊಡುತ್ತೆ, ಸಮ್ಟೈಮ್ಸ್ ನಿಮಗೆ ಫುಲ್ ಮೀನಿಂಗ್ ಕೊಡಲ್ಲ. ಬಟ್ ಈ ಚಂಕ್ ಜೊತೆಗೆ ಮತ್ತೆ ನಾವು ಇನ್ನೊಂದು ವರ್ಡ್ಸ್, ಒಂದಷ್ಟು ವರ್ಡ್ಸ್ ಹಾಕಿದ್ರೆ ಅದು ಕಂಪ್ಲೀಟ್ ಮೀನಿಂಗ್ ಸೆಂಟೆನ್ಸ್ ನಮಗೆ ಆಗುತ್ತೆ. ಯು ಡೋಂಟ್ ವರಿ, ನಿಮಗೆ ಗ್ರಾಮರ್ ಬಗ್ಗೆ ಮತ್ತೆ ನೀವು ಪರ್ಫೆಕ್ಟ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯು ಜಸ್ಟ್ ಲರ್ನ್ ಚಂಕ್ಸ್ ಫಸ್ಟ್. ಆಫ್ಟರ್ ದಟ್ ನಾವು ನೋಡೋಣ. ನಾನೀಗ ಚಂಕ್ಸ್ಗೆ ಉದಾಹರಣೆ ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಐ ವಾಂಟ್ ಟು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಕ್ಯಾನ್ ಯು ಹೆಲ್ಪ್ ಮೀ, ಲೆಟ್ ಮೀ ಚೆಕ್, ಲೆಟ್ ಮೀ ಕಮ್, ಆಸ್ ಫಾರ್ ಐ ನೋ, ಮೇ ಐ ಕಮ್ ಇನ್, shall I go, once again please, repeat once again, I have a doubt, I have question, I don't know, what do you want, I think, in my opinion, actually. ಸೊ ಇನ್ನು ಈ ರೀತಿ ನಾವು ಮೋರ್ ದೆನ್ ಸೆಂಟೆನ್ಸಸ್ ನಾವು ಹೇಳ್ತಾ ಹೋಗ್ಬೋದು. ಇವೆಲ್ಲವನ್ನು ಕೂಡ ನಾವು ಚಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಟ್ ಇವು ನಮಗೆ ಸ್ಮಾಲ್ ಸೆಂಟೆನ್ಸಸ್ ಅಷ್ಟೇ. ಬಟ್ ಎಲ್ಲರೂ ಕೂಡ ಈ ಚಂಕ್ಸ್ ಅನ್ನು ಕಲಿತ್ರೆ ನೀವು ಕೂಡ ಈ ಒಂದು ನೇಟಿವ್ ಸ್ಪೀಕರ್ಸ್ ತರ ಮಾತಾಡ್ಬೋದು. ಎಲ್ಲರೂ ಕೂಡ ಇವತ್ತು ಚಂಕ್ಸ್ ಕಲ್ತ್ಕೊಂಡು ಇಂಗ್ಲಿಷ್ ಅನ್ನು ಚೆನ್ನಾಗಿ ಮಾತಾಡ್ತಾರೆ. ಸೊ ಯಾಕೆ ಚಂಕ್ಸೇ ಕಲಿಬೇಕು? ನಾವು ವರ್ಡ್ಸ್, ನಾವು ವೊಕ್ಯಾಬುಲರಿ ಮಾತ್ರ ಕಲಿತ್ರೆ ನಾವು ಇಂಗ್ಲಿಷ್ ಮಾತಾಡಕ್ ಆಗಲ್ವಾ? ಸೊ ಇಟ್ಸ್ ನೆವರ್ ಪಾಸಿಬಲ್. ಮಾತಾಡ್ಬೋದು, ಬಟ್ ಅದು ನಮಗೆ ಬ್ಯೂಟಿಫುಲ್ ಇಂಗ್ಲಿಷ್ ಆಗಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಾಟ್ ಬ್ಯೂಟಿಫುಲ್ ಇಂಗ್ಲಿಷ್, ಇಟ್ಸ್ ಅ ಬ್ರೋಕನ್ ಇಂಗ್ಲಿಷ್. ಅದು ಒಂದು ಬ್ರೋಕನ್ ಇಂಗ್ಲಿಷ್ ಆಗುತ್ತೆ. ಸೊ ಹಾಗಾಗಿ ಈ ಚಂಕ್ಸ್ ನಾವು ಚೆನ್ನಾಗಿ ಕಲ್ತ್ಬಿಟ್ರೆ, ಒಂದು 300 to 500 ಚಂಕ್ಸ್ ನಾವು ಕಲ್ತ್ಬಿಟ್ರೆ ಸಾಕು, ನಾವು ಇಂಗ್ಲಿಷ್ ಅನ್ನು ಆರಾಮಾಗಿ ಮಾತಾಡ್ಬೋದು. ಬಟ್ ಯಾಕೆ ಚಂಕ್ಸ್ ಮೆಥಡ್ ಯಾಕೆ ಬೇಕು ನಮಗೆ ಅಂತಂದ್ರೆ, ಇಲ್ಲಿ ಗ್ರಾಮರ್ ಬೇಕಾಗಿಲ್ಲ. ಚಂಕ್ಸ್ ಮೆಥಡ್ ಅಲ್ಲಿ ನಾವು ಮಾತಾಡೋದಕ್ಕೆ ನಮಗೆ ಗ್ರಾಮರ್ ಬೇಕಾಗಿಲ್ಲ. ಫ್ಲೂಯೆನ್ಸಿ ವೇಗವಾಗಿ ಬರುತ್ತೆ, ಮತ್ತೆ ಫಿಯರ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಕಾನ್ಫಿಡೆಂಟ್ ಅಂತಕ್ಕಂಥದ್ದು ಬರುತ್ತೆ.
ಸೊ ನಮ್ಮ ಮೆಮೊರಿ ಈಸಿಯಾಗಿ ಆಗುತ್ತೆ. ಸೊ ಇಷ್ಟೆಲ್ಲ ನಮಗೆ ರಿಯಲ್ ಲೈಫಲ್ಲೂ ಕೂಡ ಇದು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಚಂಕ್ ಮೆಥಡ್ ಇಂಗ್ಲಿಷನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಚಂಕ್ಸ್ ಅನ್ನು ಯೂಸ್ ಮಾಡಿಕೊಂಡು ರಿಯಲ್ ಲೈಫಲ್ಲಿ ಹೇಗೆ ನಾವು ಸ್ಪೀಕಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಇವಾಗ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಅಂತಿದ್ರೆ ಐ ವಾಂಟ್ ಟು ಲರ್ನ್ ಇಂಗ್ಲಿಷ್ ಅಲ್ವಾ. ಐ ವಾಂಟ್ ಟು ಅಂತಕ್ಕಂಥದ್ದು ಒಂದು ಚಂಕ್ ಆದರೆ ಲರ್ನ್ ಇಂಗ್ಲಿಷ್ ಅಂತಕ್ಕಂಥದ್ದು ನಾವು ಅದಕ್ಕೆ ಸೇರಿಸಿ ನಾವು ರಿಯಲ್ ಲೈಫಲ್ಲಿ ಮಾತಾಡ್ಬೋದು. ಐ ವಾಂಟ್ ಟು ಲರ್ನ್ ಇಂಗ್ಲಿಷ್, ಐ ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್, ಐ ವಾಂಟ್ ಟು ಗೋ ದೇರ್, ಐ ವಾಂಟ್ ಟು ಕಮ್ ಹಿಯರ್, ಐ ವಾಂಟ್ ಟು ದಿಸ್, ಐ ವಾಂಟ್ ಟು ದಟ್, ಐ ವಾಂಟ್ ಪೆನ್, ಐ ವಾಂಟ್ ಪೇಪರ್, ಐ ವಾಂಟ್ ಬುಕ್, ಐ ವಾಂಟ್ ಮನಿ. ಈ ರೀತಿ ಮಕ್ಕಳೇ, ರೈಟ್. ಮತ್ತೆ ಐ ಡೋಂಟ್ ನೋ, ಐ ಡೋಂಟ್ ನೋ, ಐ ಡೋಂಟ್ ನೋ ದಿಸ್ ಒನ್, ಐ ಡೋಂಟ್ ನೋ ದಟ್ ಒನ್, I don't know about that, I don't know about this, right? ಈ ರೀತಿ ನಾವು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ಬೋದು. ಕ್ಯಾನ್ ಯು ಹೆಲ್ಪ್ ಮಿ ಪ್ಲೀಸ್, ಕ್ಯಾನ್ ಯು ಹೆಲ್ಪ್ ಮಿ ಪ್ಲೀಸ್ ಇನ್ ರೈಟಿಂಗ್, ಕ್ಯಾನ್ ಯು ಹೆಲ್ಪ್ ಮಿ ಪ್ಲೀಸ್ ಇನ್ ರೀಡಿಂಗ್, ಹಿಂಗೆ ನಾವು. ಅಥವಾ ಕ್ಯಾನ್ ಯು ಹೆಲ್ಪ್ ಮಿ ಇನ್ ರೀಡಿಂಗ್ ಪ್ಲೀಸ್, ಕ್ಯಾನ್ ಯು ಹೆಲ್ಪ್ ಮಿ ಇನ್ ರೈಟಿಂಗ್ ಪ್ಲೀಸ್, ಕ್ಯಾನ್ ಯು ಹೆಲ್ಪ್ ಮಿ ಟು ಲಿಫ್ಟ್ ಅಪ್ ದಿಸ್ ಬ್ಯಾಗೇಜ್ ಪ್ಲೀಸ್. ಈ ರೀತಿ ನಾವು ಮಾತನಾಡಬೇಕಾಗಿ ಬರುತ್ತೆ. ಮತ್ತೆ ಐ ಆಮ್ ರೆಡಿ, ಐ ಆಮ್ ರೆಡಿ ಟು ಗೋ, ಐ ಆಮ್ ರೆಡಿ ಟು ಕಮ್, ಐ ಆಮ್ ರೆಡಿ ಟು ರೀಡ್, ಐ ಆಮ್ ರೆಡಿ ಟು ರೈಟ್, ಐ ಆಮ್ ರೆಡಿ ಫಾರ್ ದ ಸ್ಕೂಲ್, ಐ ಆಮ್ ರೆಡಿ ಟು ಗೋ ಟು ದ ಟೌನ್. ಈ ರೀತಿ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಬೋದು. ಮತ್ತೆ ಐ ಲೈಕ್ ದಿಸ್ ಲೆಸನ್, ಐ ಲೈಕ್ ದಟ್ ಲೆಸನ್, ಐ ಲೈಕ್ ದಿಸ್ ಒನ್, ಐ ಲೈಕ್ ದಟ್ ಒನ್, ಐ ಲೈಕ್ ಹಿಮ್, ಐ ಲೈಕ್ ಹರ್, ಐ ಲೈಕ್ ಇಸ್ ಪ್ಯಾಷನ್, ರೈಟ್. ಈ ರೀತಿ ನಾವು ಡೈಲಿ ಲೈಫಲ್ಲಿ ಹಲವಾರು ಸೆಂಟೆನ್ಸಸ್ ಅನ್ನು ತಗೊಂಡು ನಾವು ಮಾತಾಡ್ಬೋದು. ಸೊ ವಾಟ್ ಡು ಯು ವಾಂಟ್, ವೇರ್ ಆರ್ ಯು ಗೋಯಿಂಗ್, ಹೌ ಡು ಯು ಗೋ, ಹೌ ಡು ಯು ಕಮ್, ಇವೆಲ್ಲ ಕೂಡ ನಮಗೆ ಚಂಕ್ಸ್ ಅಲ್ಲಿ ಕ್ವಶನಿಂಗ್ ಮಾಡೋದು. ಓಕೆ, ವೇರ್ ಡು ಯು ಲರ್ನ್ ಇಂಗ್ಲಿಷ್, ವಾಟ್ ಡು ಯು ವಾಂಟ್, ವೇರ್ ಡು ಯು ಗೋ, ಹೌ ಡು ಯು ಕಮ್, ಇವೆಲ್ಲವನ್ನು ಕೂಡ ಕ್ವಶನ್ಸ್ ಅಲ್ಲಿ ನಾವು ಕೂಡ ಕೇಳ್ಬೋದು. ಸೊ ಮೇ ಐ ಕಮ್ ಇನ್, ಶಾಲ್ ಐ ಗೋ, ಶಾಲ್ ಐ ಡ್ರಿಂಕ್ ವಾಟರ್, ಶಾಲ್ ಐ ಗೋ ಫಾರ್ ವಾಶ್ರೂಮ್. ಸೊ ಈ ರೀತಿ ನಾವು ಡೈಲಿ ಲೈಫಲ್ಲಿ ನಾವು ಚಂಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಿದರೆ ತುಂಬ ಪರ್ಫೆಕ್ಟ್ ಆಗಿ ನಮಗೆ ಇಂಗ್ಲೀಷ್ ಬರುತ್ತೆ. ಇದರಲ್ಲಿ ಯಾರಿಗೂ ಕೂಡ ಡೌಟ್ ಬೇಡವೇ ಬೇಡ. ಬಟ್ ಇಲ್ಲಿ ನಾವು ಚಂಕ್ಸ್ ಕಲಿಬೇಕು, ನಮ್ಮ ಫ್ಲೂಯೆನ್ಸ್ ಹೆಚ್ಚಿಸ್ಕೋಬೇಕು ಅಂತಂದರೆ ನಾವು ಡೈಲಿ ರಿಪೀಟ್ ಮಾಡಬೇಕು ಮತ್ತು ಡ್ರಿಲ್ ಮಾಡಬೇಕು. ಅಟ್ಲೀಸ್ಟ್ ಎವ್ರಿ ಡೇ ನಾವೊಂದು 10 ಚಂಕ್ಸನ್ನು ಚೆನ್ನಾಗಿ ಡ್ರಿಲ್ ಮಾಡಬೇಕು. ಲೌಡಾಗಿ ಅವನ್ನು ನಾವು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡ್ತಾ ಮಾಡ್ತಾ ನಾವು ಕಲಿತಾ ಹೋಗ್ಬೇಕು. ಅಟ್ಲೀಸ್ಟ್ ಎವ್ರಿ ಡೇ ನಾವು 1 or 2 ಚಂಕ್ಸ್ ತಗೊಂಡು ನಮ್ಮ ರಿಯಲ್ ಲೈಫ್ ಸೆಂಟೆನ್ಸಸ್ಸನ್ನು ನಾವು ಹೇಳಿದರೆ ಖಂಡಿತ ನಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತು ಕ್ಲಾಸಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೆಯದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ಎಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾಸ್ ರೂಮ್ ಚಂಕ್ಸ್ ಅಥವಾ ಡೈಲಿ ಲೈಫ್ ಚಂಕ್ಸ್ ಅನ್ನು ಹೇಳ್ಕೊಡ್ತೀನಿ. ಎಲ್ಲರೂ ಕೂಡ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ.